21 ವರ್ಷದಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ಕೊಂಡು ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ನಿಷ್ಠೆಯಿಂದ ಕಾರ್ಯವನ್ನು ನಿರ್ವಹಿಸಿದೆ. ಅನೇಕ ಕಡೆ ಅನೇಕ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತದ್ರಲ್ಲಿಯೂ ಕೂಡ ನನ್ನ ಕಾರ್ಯವೂ ಕೂಡ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಗೊತ್ತಿತ್ತು. ಕಳೆದ 18ರಲ್ಲಿ ಅಲ್ಪ ಮತದಿಂದ ನಾನು ಸೋತೆ, ಕಾಂಗ್ರೆಸ್ ಗೆದ್ದಿತ್ತು. ಆಪರೇಷನ್ ಕಮಲದಲ್ಲಿ ಅವರೆಲ್ಲರೂ ಬಂದಾಗ ಅವಾಗ ಯಡಿಯೂರಪ್ಪನವರು, ಈಶ್ವರಪ್ಪನವರು, ಜಗದೀಶ್ ಶೆಟ್ಟರ್ ಜೊತೆಗೆ ಚರ್ಚೆಯಾಗಿ ಒಂದು ಒಪ್ಪಂದ ಆಗಿತ್ತು. ಬೈ ಎಲೆಕ್ಷನ್ದಲ್ಲಿ ಅವ್ರನ್ನ ಗೆಲ್ಲಿಸಬೇಕು. 2023 ಜನರಲ್ ಎಲೆಕ್ಷನ್ಗೆ ನಿಮಗೆ ಅವಕಾಶವನ್ನು ನಾವು ಮಾಡ್ತೀವಿ, ಇದನ್ನು ಒಪ್ಕೊಂಡು ಕಾಗವಾಡ ಮತ್ತು ಅಥಣಿಯನ್ನು ಗೆಲ್ಲಿಸಬೇಕು ಅಂತ ಹೇಳಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದು. ಆ ಪ್ರಯುಕ್ತ ಎರಡೂ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ವಿ. ನನಗೆ MLC ಮಾಡಿದ್ರು. MLC ಮಾಡುವಾಗನೂ ಕೂಡ ಹೇಳಿದ್ರು, MLC ನೀವು ಆಗಿ 6 ವರ್ಷ ಅವಧಿ ಇರುತ್ತೆ, 1 ವರ್ಷ ಕಳೆದ ಮೇಲೆ ಜನರಲ್ ಎಲೆಕ್ಷನ್ ಬರುತ್ತೆ, ಅವಾಗ ಈ 5 ವರ್ಷ ಉಳಿದಿರ್ತಕ್ಕಂಥ ಅವಧಿಯನ್ನ ಮಹೇಶ್ ಕುಮಟಳ್ಳಿ ಅವರಿಗೆ ಕೊಡೋದು, ನೀವು ಜನರಲ್ ಎಲೆಕ್ಷನ್ಗೆ ಹೋಗೋದು, ಇಬ್ಬರಿಗೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಅವೆಲ್ಲ ಮಾತಿನಿಂದ ವಂಚಿತಾಗಿ ಅವರು ಕೊಟ್ಟ ಮಾತಿನಲ್ಲಿ ನಡೆದೇ ಇದ್ದಾಗ ನನಗೆ ಅನಿವಾರ್ಯವಾಗಿ ಭಾರತೀಯ ಜನತಾ ಪಕ್ಷವನ್ನು ತ್ಯಜಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ಅಂತ ತೀರ್ಮಾನವನ್ನು ಮಾಡಿದ್ವಿ. ಸಾಯಂಕಾಲ 4 ಗಂಟೆಗೆ ವಿಧಾನ ಪರಿಷತ್ತಿನ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಮತ್ತು ಈಗಾಗಲೇ ನಾನು ನಮ್ಮ ಪಕ್ಷದ ಭಾರತೀಯ ಜನತಾ ಪಕ್ಷದ ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆಯನ್ನು ಕೊಟ್ಟು ಕಳಿಸಿದ್ದೀನಿ. 4:15 ನಂತರ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಮಾತಾಗಿದೆ. ಅವ್ರ ಜೊತೆ ಆಯ್ತು, ಅವ್ರಿಗೆ ನೋವಾಗಿದ್ರೆ ಒಂದು ಶಾಂತವನ್ನ ಹೇಳುವಂತ ಕೆಲಸ ಅದು 60 ಗೆಲ್ತೋ 160 ಗೆಲ್ತದೆ, ಯಾರ ಭವಿಷ್ಯ ಯಾರ ಕೈಲಿಲ್ಲ. ಈ ರಾಜ್ಯದ ಜನ ತೀರ್ಮಾನ ಮಾಡಬೇಕು. ಯಡಿಯೂರಪ್ಪನವ್ರು ಏನ್ ನನಗೆ ಕಾಲ್ ಮಾಡಿಲ್ಲ, ನನಗೆ ಮಾತಾಡಿಲ್ಲ, ಯಾರು ಬಂದಿಲ್ಲ ನನಗೆ ಇಲ್ಲಿ ತನಕ. ಸರ್, ಈ ಹಿಂದೆ ಕಾಂಗ್ರೆಸ್ ನಿಮ್ಮನ್ನ ಸಾಕಷ್ಟು ಟೀಕೆಗಳು ಮಾಡಿದ್ವು. ಸೊ ಈಗ ಅದೇ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೀರಾ ತಾವುಗಳು? ಸಿದ್ದರಾಮಯ್ಯನವರು JDS ಅಲ್ಲಿ ಇದ್ದಾಗ ಕಾಂಗ್ರೆಸ್ ಅನ್ನು ಸಾಕಷ್ಟು ಟೀಕೆ ಮಾಡಿದ್ರು, ಅವರು ಕಾಂಗ್ರೆಸ್ ಸೇರಿದ್ರು. ಡಿಮಾಂಡ್ ಒಂದೇ ಒಂದು ಡಿಮಾಂಡು, ನಾನು ಈ ಸಾರಿ ಅಥಣಿ ಕ್ಷೇತ್ರದ ಸ್ಪರ್ಧೆ ಮಾಡಬೇಕು. ಎರಡನೇದು, ಸರ್ಕಾರ ರಚನೆ ಆದ್ಮೇಲೆ ಅಥಣಿ ಕ್ಷೇತ್ರದಲ್ಲಿ ಕೆಲವೊಂದು ನೀರಾವರಿ ಯೋಜನೆ ಅರ್ಧಕ್ಕೆ ನಿಂತಿದೆ, ಆ ಯೋಜನೆಯನ್ನ ಪೂರ್ಣ ಮಾಡಿಕೊಡ್ಬೇಕು ಅಂತಕ್ಕಂಥ ಡಿಮಾಂಡ್ ಇಟ್ಟೇನೆ ಅದನ್ನು ಒಪ್ಪಿದೆ. ನನಗೆ ಬೇರೆಯವ್ರ ತರ ಪುತ್ರ ವ್ಯಾಮೋಹ ಇಲ್ಲ. ನಾನು ಪುತ್ರ ವ್ಯಾಮೋಹ ಇಟ್ಕೊಂಡು ನಾನು ಟಿಕೆಟ್ ಅನ್ನು ಕೇಳಿಲ್ಲ, ಅವನು ನಿಂದಿರ್ತೀನಿ ಅಂತ ಬಯಸಿಲ್ಲ.